welcome. ಮಾಧ್ಯಮೇತರ ಬಂಧುಗಳೇ, ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ JBM ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ MN ಶ್ರೀರಾಮಣ್ಣ ಬಂದರೆ ನನ್ನ ಬಲಭಾಗದಲ್ಲಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಗೌರವಾಧ್ಯಕ್ಷರಾದಂಥ ಸಿದ್ದಪ್ಪಣ್ಣವ್ರು ಬಂದರೆ ಅವ್ರಿಗೂ ಸಹ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತಿದ್ದೇನೆ. ಮತ್ತು ನಮ್ಮ ಪಕ್ಕದಲ್ಲಿರತಕ್ಕಂಥ ನಮ್ಮ ಬಾಲಕೃಷ್ಣ ನಾಯಕನವರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೂ ನನ್ನ ಮುಂದೆ ಇರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಚಾನಲ್ ಮಾಧ್ಯಮದವ್ರಿಗೂ ನಾನು ಸ್ವಾಗತವನ್ನು ಬಯಸಿ ಇವತ್ತು ಕರೆದಿರೋ ಅಂಥ ಪತ್ರಿಕಾಗೋಷ್ಠಿಯ ವಿಷಯನ ನಾವು ಪ್ರಚಾರ ಮಾಡೋಕ್ಕೆ ಹೊರಟಿದ್ದೀವಿ. ಆತ್ಮೀಯ ಬಂಧುಗಳೇ, ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕು LBS ನಗರದ ಮನೆ ನಂಬರ್ 112ರಲ್ಲಿ ಮಂಜುಳಮ್ಮ ಮತ್ತು ಬಾಲಕೃಷ್ಣ ನಾಯಕರನ್ನ ನಮ್ಮ ಸ್ನೇಹಿತರೆ. ಅವರು ಸ್ವಂತ ಮನೆಯಲ್ಲಿ ಸುಮಾರು ವರ್ಷಗಳಿಂದ ಮನೆ ಕಟ್ಕೊಂಡು ವಾಸ ಮಾಡಿರ್ತಾರೆ. 2000 ಆಜುಬಾಜಿನ ಅಂಚಿನಲ್ಲಿ ಮಂಜುಳಮ್ಮ ರವರ ಹತ್ತಿರ ರೂಪಾಶ್ರೀ ಮತ್ತು ನರಸಿಂಹರೆಡ್ಡಿರವರು ಬಂದು ಮನೆ ಒಂದು ಬಾಡಿಗೆಗೆ ಬೇಕಂತೇಳಿ ಇವ್ರನ್ನ ಕೇಳ್ಕೊತಾರೆ. ಆಮೇಲೆ ಮನೆ ಬಾಡಿಗೆ ಕೊಡೋಕ್ಕಾಗಲ್ಲ ಅಂದಾಗ ಆಮೇಲೆ ಲೀಸ್ಗೆ ಕೊಡಿ ಅಂತ ಕೇಳ್ತಾರೆ. ಲೀಸ್ಗೆ ತೊಗೊತಾರೆ. ಲೀಸ್ಗೆ ತೊಗೊಂಡು ಅದು ಇವರು ಬಂದು ನಮ್ಮ ದಲಿತ ಸಮುದಾಯಕ್ಕೆ ಸೇರಿದವರು. ಮನೆ ತೊಗೊಂಡ್ರು ಯಾರು, ಅವರು ರೆಡ್ಡಿ ಸಮುದಾಯಕ್ಕೆ ಸೇರಿದವರು. ದಲಿತರ ಮನೆಯಲ್ಲಿ ರೆಡ್ಡಿಗರು ಬಂದ್ಬಿಟ್ಟು ಮನೆ ಬಗ್ಗಿಗೆ ಹಾಕ್ಕೊಂಡು ಮೊದಲು 3 ವರ್ಷಗಳ ಕಾಲ ಮನೆಯಲ್ಲಿದ್ದು ಒಂದು 3 ಲಕ್ಷ ಕೊಟ್ಟು, ನಂತರ ಅವರಿಗೆ ಅಂಡರ್ಸ್ಟ್ಯಾಂಡಿಂಗು ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ ಸಮಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳಾಗಿ ಯಲಹಂಕ ಉಪನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಮನೇನ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವರೇ ಹೇಳ್ಬಿಟ್ಟು ಅಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿ, ನಂತರ ಇನ್ನೂ ಯಾರ ಮಧ್ಯ ಬಂದಂಥ ಕೆಲವು ಮಧ್ಯವರ್ತಿಗಳಿಂದ ಇನ್ನೂ 1-2 ವರ್ಷಗಳ ಕಾಲ ಎಕ್ಸ್ಟೆನ್ಷನ್ ಮಾಡಿಕೊಂಡು ಆ 3 ಲಕ್ಷಕ್ಕೆ ಬಿಟ್ಟು ಇನ್ನೂ 5 ಲಕ್ಷಗಳು ತೊಗೊಂಡು ಇನ್ನೂ 2 ವರ್ಷ ಇರ್ತೀವಿ ಅಂತ ಹೇಳ್ತಾರೆ. ಆಯಿತು ಅಂತೇಳಿ ಮಂಜುಳಮ್ಮವರು ಮತ್ತು ಆಮೇಲೆ ಬಾಲಕೃಷ್ಣ ಅವರು ಮಾನವೀಯತೆ ದೃಷ್ಟಿಯಿಂದ ಎಲ್ಲನೂ ಹೋಗ್ಲಿ ಬಿಡಿ, ಹೆಣ್ಮಗಳಿದ್ದಾರೆ, ಆಮೇಲೆ ಇನ್ನೂ ಅವರು ಏಜ್ಡ್ ಪರ್ಸನ್ ಇದ್ದಾರೆ ಅಂತ ಬಿಡ್ತಾರೆ. ಆ ಬಿಡೋಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ತಿರ್ಗಾನು ಮತ್ತೇನೆ ಬಂದು ಅದೇ ಗೊಂದಲ ಮಾಡ್ಕೊಳೋದು, ತಿರ್ಗಾ ಆಮೇಲೆ ಅಲ್ಲಿ ಅವ್ರಿವ್ರನ್ನ ಕರ್ಕೊಂಬರೋದು, ಮನೆಗಳಲ್ಲಿ ಗಲಾಟೆ ಮಾಡಿಸೋದು, ಒಂದಿದ್ರೆ 2 ಇದು ಮಾಡೋದು, ಏನೇನೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಬಾಲಕೃಷ್ಣ ನಾಯಕರವರು ಇವ್ರ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಅವ್ರನ್ನ ಮನೆ ಖಾಲಿ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡೋಕ್ಕೆ ಹೋಗ್ತಾರೆ. ಆಮೇಲೆ ಅವ್ರಿಗೆ ಮನೆ ಯಾವಾಗ ನೀವು ಮನೆ ಖಾಲಿ ಮಾಡಿ ಅಂತ ಹೇಳ್ತಾರೋ ಸುಮಾರು ಒಂದು 11 ತಿಂಗಳು ಇವ್ರು ರಿಲೀಸ್ ಅಮೌಂಟನ್ನು ಹಿಂದಿರುಗಿಸಲ್ಲ. ಆಮೇಲೆ ಇತ್ತು ತಿಂಗಳಿಗೆ ಇಷ್ಟೊಂದು ಬಾಡಿಗೆನೂ ಇವ್ರು ಕೊಡಲ್ಲ. ಆಮೇಲೆ ಇವ್ರಿಗೆ ಬಾಡಿಗೆ ಕೇಳಕ್ಕೆ ಹೋದರೆ ಪಾಪ ಅಲ್ಲೋಡೋಗೋದು ಇಲ್ಲೋಡೋದು, ಪಾಪ ಇವ್ರ ತಾಯಿ ಬಂದ್ಬಿಟ್ಟು ರಿಲೀಸ್ ಆಗಿಬಿಟ್ಟು ಅವ್ರಿಗೆ ಸ್ವಲ್ಪ ಅನಾರೋಗ್ಯಸ್ಥರಾಗಿದ್ರು, ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿನೂ ಸಹ ಅವ್ರು ಏನೋ ಕಷ್ಟ ಸುಖ ನೋಡ್ಕೊಂಡು ಅವ್ರ ಬಾಡಿಗೆ ಅವರಿದ್ರೆ ಇವ್ರ ಬಾಡಿಗೆ ಇವ್ರು ಇದ್ಕೊಂಡು ಹೋಗ್ತಾರೆ. ಈ ಒಂದು ವಿಚಾರ ಗೊತ್ತಾಗಿ, ಯಾಕಂದ್ರೆ ಕಾನೂನು ಚೌಕಟ್ಟಲ್ಲಿ ಇವರೇ ದುಡ್ಡುಗಳು ಕೊಟ್ಟುಬಿಟ್ಟು ನಿಮ್ಮ ಮನೆ ನೀವು ಖಾಲಿ ಮಾಡ್ಕೊಂಡು ಹೋಗಿ ಅಂತಂತೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಮುಖಾಂತರ ಕೆಲಸ ಆಗಲಿ ಅಂತಂತೇಳಿ ಅವ್ರಿಗೆ ಅನುಕೂಲ ಆಗಲಿ ಅಂತಂತೇಳಿ ಇವರೇ ಮರೆ ಹೋದರೆ ಪೊಲೀಸ್ ಸ್ಟೇಷನಲ್ಲಿ ಬಂದು ಈ 2 ತಿಂಗಳು ಮುಂದೆಗಡೆನೆ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ನಾವು ಎಲ್ಲ ಬರ್ಕೊಟ್ಬಿಟ್ಟು ರೂಪಶ್ರೀ ಮತ್ತು ನರಸಿಂಹರೆಡ್ಡಿ ಬರ್ಕೊಟ್ಬಿಟ್ಟು ಇವ್ರ ಕಡೆಯಿಂದ ಕೆಲವು ದಿನಗಳಾದ್ಮೇಲೆ 5 ಲಕ್ಷ ದುಡ್ಡನ್ನು ಇಸ್ಕೊಂಡು ಹೋಗ್ಬಿಟ್ಟು ಆಮೇಲೆ ಇವ್ರ ಮನೆ ಹತ್ರ ಹೋಗಿ ಇವ್ರಿಗೆ ಜಾತಿ ನಿಂದನೆಗಳು ಮಾಡಿ ಗಲಾಟೆ ಮಾಡಿ ಆ ಇದರಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಹಿಂದೆ ನಾವು ಪತ್ರಿಕಾಗೋಷ್ಠಿ ಕರೆದ ಮುಖಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗಿ ತಿರ್ಗಾ ಆಮೇಲೆ ಅವರೆಲ್ಲ ಅವರ ಸಮುದಾಯದವ್ರಿಗೆ ಸಹಾಯ ಮಾಡ್ತಾರೆ ಅಂತ ಗೊತ್ತಾದ ಕೂಡಲೇ ನಾವು ಹೋರಾಟ ಮಾಡೋಕ್ಕೆ ಮುಂದಾದ ಕೂಡಲೇ ಅವ್ರ ಮೇಲೆ SC ST ಕೇಸು ದೂರು ದಾಖಲು ಮಾಡೋದು. ದೂರು ದಾಖಲ ನಂತರ ಆರೋಪಿಗಳನ್ನ ಬಂಧಿಸೋಕ್ಕೆ ಇದೇ ಇನ್ಸ್ಪೆಕ್ಟರ್ ಅವರು ಒಬ್ಬ ಮಹೇಶ್ ಅನ್ನೋ AS ಅವ್ರನ್ನ ಮತ್ತು ಇನ್ನಿತರನ್ನ ಬಿಟ್ಬಿಟ್ಟು ಅವ್ರನ್ನ ಆರೋಪಿಗಳು ಹಿಡಿದಿದ ತಕ್ಷಣವೇ ತಿರುಗಿ ಇವರೇ ಡೈರೆಕ್ಷನ್ ಕೊಟ್ಟು ಆರೋಪಿಗಳನ್ನ ಬಿಟ್ಟು ಕಳಿಸಿದ್ದಾರೆ. ಇದು ಕಾನೂನು ಬಾಹಿರವಾಗಿರ್ತದೆ. ಈ ಪೊಲೀಸ್ ಅಧಿಕಾರಿಗಳೇನು SC ST ಕೇಸ್ಗಳಂದ್ರೆ ಏನು ಉದ್ಯೋಗ ಅನ್ಕೊಂಡವ್ರೆ, ಇದು ಸುಮ್ಮನೆ ಏನೋ ಒಂದು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಕಾನೂನು ಚೌಕಟ್ಟಲ್ಲಿ ಅವ್ರಿಗೇನು ಪನಿಷ್ಮೆಂಟ್ ಕೊಡಬೇಕು ಅದು ವ್ಯವಸ್ಥಿತವಾಗಿ ಆಗಬೇಕು. ಸುಮ್ಮನೆ ನಮ್ಮಲ್ಲಿ ಅಟ್ರಾಸಿಟಿ ಕೇಸ್ಗಳು ನೀವು ತಗೊಳೋದು, FIRಗಳು ಮಾಡೋದು, ಸವರ್ಣೀಯರ ಹತ್ರ ನೀವು ಹಣದ ವ್ಯವಹಾರಗಳು ಮಾಡ್ಕೊಂಡು ಅವ್ರನ್ನ ಯಾಕೆ ಬಿಟ್ಟು ಕಳಿಸಿರ್ತೀರ? ಕಾನೂನು ಚೌಕಟ್ಟಲ್ಲಿ ಜೈಲು ಕಟ್ಟಿ
ಆಮೇಲೆ ಇವ್ರ ಮನೆನೂ ಖಾಲಿ ಮಾಡ್ಸಕ್ಕೆ ಬಿಡ್ದಿರಾನೆ ವ್ಯವಸ್ಥಿತವಾಗಿ ಇದು ಮಾಡ್ದಾನೆ. ನೀವುಗಳೇ ಹೋಗ್ಬಿಟ್ಟು ಆ ರೂಪಶ್ರೀ ಅವ್ರಿಗೆ ಹೇಳ್ಕೊಟ್ಟು ಸಿಟಿ ಸಿವಿಲ್ ಕೋರ್ಟಿಂದ ನೋಟಿಸ್ ಕಳಿಸ್ತೀರಲ್ಲ, ಮನೆ ಖಾಲಿ ಮಾಡಬಾರ್ದು, ನಮಗೆ ಮನೆಗೆ ಸೆಕ್ಯೂರಿಟಿ ಕೊಡಿ ಅಂತೇಳಿ. ನಿಮ್ದು ಅವ್ರದ್ದು ಮನೆ ಅದು, ದಲಿತರ ಮನೆ ಪಾಪ ನೊಂದಂಥ ಇವ್ರಿಗೆ ಅವ್ರ ಮನೆ ಬಿಡಿಸ್ಕೊಡಿ ಅಂತ ನಾವು ನ್ಯಾಯ ಕೊಡೋಕೆ ಹೋದರೆ ಅವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಅವ್ರನ್ನ ಆರೋಪಿಗಳಿಗೆ ಜೈಲಿಗೆ ಹೊಡೆದಿರಿ. ಏನು ಇದು ಮಾಡಿದ್ದೀರಾ? ವಿತೌಟ್ ಪರ್ಮಿಷನ್ನಲ್ಲಿ ಅವ್ರನ್ನೇ ಟೇಷನ್ ಕರೆಸಿ ವಿಚಾರಣೆನ ಮಾಡ್ದಾನೆ ಆರೋಪಿ ಸ್ಥಾನದಲ್ಲಿದ್ರೆ ನೀವು ಯಾಕೆ ಅವ್ರನ್ನ ಬಂಧಿಸ್ದಿರೋ ತಿರ್ಗಿ ಆಚೆ ಕಡೆ ಕಳಿಸ್ತೀರಿ? ನೀವು ಇವೆಲ್ಲ ಮಾಡೋದು ತಪ್ಪಲ್ವಾ? ಈ ಒಂದು ವಿಚಾರದಲ್ಲಿ ನಾವು 16ನೇ ತಾರೀಕು ಒಂದು ಬೃಹತ್ ತಮಟೆ ಚಳವಳಿ ಮಾಡಬೇಕಂತೇಳಿ ಅಂದ್ಕೊಂಡಿದ್ವಿ. ಈ ಮಳೆಯ ಕಾರಣಾಂತರದಿಂದ, ಕೆಲವೊಂದು ಕಾರಣಾಂತರದಿಂದ ಈ ಒಂದು ಹೋರಾಟವನ್ನು 23ನೇ ತಾರೀಕು ಮಾಡ್ತಾ ಇದ್ದೀವಿ. ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಗ್ರವಾದ ಹೋರಾಟವನ್ನು 23ನೇ ತಾರೀಕು ಮಾಡ್ತೀವಿ, ಡಿಸೆಂಬರ್ 23ಕ್ಕೆ. ಇದು ಪೊಲೀಸ್ ಅಧಿಕಾರಿಗಳು ಕೊಡ್ತಾರೆ ಅಂತ ನಾವು ಎಚ್ಚರಿಕೆಯ ಪತ್ರಿಕಾಗೋಷ್ಠಿ. ನರಸಿಂಹರೆಡ್ಡಿ ಹೇಳ್ಕೊಂಡಿರಂಗೆ ಸುಧಾಕರ್ ರೆಡ್ಡಿಯವರು ನಮ್ಮ ರಿಲೇಷನ್ ಆಗಬೇಕು, ನಾನು ಆಲ್ರೆಡಿ 1 ಲಕ್ಷ ಕೊಟ್ಟಿದ್ದೀನಿ ಅವ್ರಿಗೆ ಅಂತ ಹೇಳ್ಕೊಂಡಿದ್ದಾರೆ. FIR ಆಗಿ ಮಾರನೇ ದಿವಸಕ್ಕೆ ಸುಧಾಕರ್ ರೆಡ್ಡಿ ಇನ್ಸ್ಪೆಕ್ಟ್ರು ಕೆಲವು ಅಧಿಕಾರಿಗಳನ್ನ ನೇಮಿಸಿದಾಗ ಸುರ್ದೇಂಪುರ ಗೇಟಲ್ಲಿ ನರಸಿಂಹರೆಡ್ಡಿನ ಬಂಧಿಸ್ತಾರೆ. ಸುರ್ದೇಂಪುರ ಗೇಟಲ್ಲಿ ನರಸಿಂಹರೆಡ್ಡಿ ಮನೆಯಾಗಿದ್ದಾಗ ಬಂಧಿಸ್ತಾರೆ. ಬಂಧಿಸ್ಕೊಂಡ್ಬಂದು ಆಚೆ ಅಲ್ಲಿ ಮಾತಾಡ್ಕೊಂಡು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡ್ತಾರೆ. ಇವರು ಯಾರು ಬಂಧಿಸಿದಂಥ ASI ಅವರು. ASI ಫೋನ್ ಮಾಡಿದ್ಮೇಲೆ ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿ ಅವರು ಅವ್ರು ಬಿಟ್ಟು ಬಂದ್ಬಿಡ್ರಿ, ಪರವಾಗಿಲ್ಲ ಅಂತ ಹೇಳಿ ಕಳಿಸ್ತಾರೆ. ಇದನ್ನ ನೋಡಿದ ಸಾಕ್ಷಿಗಳು ಇದ್ದಾರೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜೈಭೀಮ ಇವರು ನಮ್ಮ ಮುನ್ಕೃಷ್ಣವರು ಎಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ದೊಡ್ಡ ಅಧಿಕಾರಿಗಳಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಲ್ರೆಡಿ ಕಮಿಷನರ್ ಕೊಟ್ಟಿದ್ದೀವಿ, ಆಮೇಲೆ DCB ಅವ್ರಿಗೆ ಕೊಟ್ಟಿದ್ದೀವಿ. ಬಟ್ ಇಲ್ಲಿ ಏನಂದ್ರೆ ಅರೆಸ್ಟ್ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಅದು ಒಂದು ಜಾತಿವಾದ ಇರ್ಬೋದು, ಇಬ್ರು ರೆಡ್ಡಿಗಳು ಇರ್ಬೋದು, ಅದೊಂದು ವಿಚಾರ ಇರ್ಬೋದು, ಇಲ್ಲ 1 ಲಕ್ಷ ದುಡ್ಡು ಇರ್ಬೋದು. ಇದು ಅವ್ರ ಇದಿರ್ತದೆ. ಒತ್ತಾಯ ಮಾಡೋದು ಏನಂತಂದರೆ, ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನಮ್ಮ ದಲಿತರ ಎಡಗೈ ವರ್ಗದ ವರ್ಗೀಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದ್ದರೂ ಸಹ ಸರ್ಕಾರದವರು ಕೂಡ ಈ ವರ್ಗೀಕರಣದ ಬಗ್ಗೆ, ಸುಪ್ರೀಂ ಕೋರ್ಟ್ ಆಗಿರ್ತಕ್ಕಂಥ ವರ್ಗೀಕರಣದ ಬಗ್ಗೆ ತಕ್ಷಣ ಮಾಡ್ತೀವಂತ ಹೇಳಿದ್ರು ಸಹ ವಿನಾಕಾರಣ ವಿಳಂಬ ಧೋರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇದನ್ನು ನಾವು ಇಡೀ ದಲಿತ ಸಮುದಾಯ ನಾವು ಅದನ್ನು ಖಂಡಿಸ್ತಾ ಇದ್ದೇವೆ. ಹಾಗಾಗಿ ಈ ವರ್ಗೀಕರಣ ವಿರುದ್ಧ ಸರ್ಕಾರ ಏನು ವಿಳಂಬ ಧೋರಣೆ ಮಾಡ್ತಾ ಇದೆ ಅದರ ವಿರುದ್ಧ ನಾವು ದಿನಾಂಕ 14/12/2025 ಅಂದರೆ ನಾಳೆ ಎಲ್ಲ ಇಡೀ ಕರ್ನಾಟಕದ 224 MLAಗಳ ಮನೆಗಳ ಮುಂದೆ ತಮಟೆ ಚಳವಳಿ ಹೂಡೋದ್ರ ಮುಖಾಂತರ ನಾವು ಸರ್ಕಾರವನ್ನು ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ದೀವಿ. ಈ ವರ್ಗೀಕರಣ ಆಗಲೇಬೇಕು ಅಂತ ಸರ್ಕಾರ ಈಗಾಗಲೇ ಬೆಳಗಾಮಲ್ಲಿ ಏನು ಸೆಷನ್ ನಡೆಸ್ತಾ ಇದೆ ಆ ಸೆಷನ್ದಲ್ಲಿ ಈಗಾಗಲೇ ನಾವು ಅನೇಕ ಬಾರಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ. ಈಗಲೂ ಸಹ ನಾಳೆ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ, ವರ್ಗೀಕರಣ ಆಗಲೇಬೇಕು ಅನ್ನೋದು ನಮ್ಮ ಒತ್ತಾಯ.